ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಅನ್ನುವಂಗೆ ನಿಮಗೆ ಗೊತ್ತದ ಮಂಗ ಮತ್ತು ಬೆಕ್ಕಿನ ಕತೆ. ಆ ನೆಲೆಯಲ್ಲಿ ಅವ್ರು ಚಿಂತನೆ ಮಾಡ್ತಾಯಿದ್ದಾರೆ ತಟಸ್ಥರು ನಮಗೇನಾದ್ರು ಸಿಗ್ಬೋದಾ ಅಧ್ಯಕ್ಷ ಸ್ಥಾನ ಅಂತೇಳಿ. ಆದರೆ ಯಡಿಯೂರಪ್ಪನವರಾಗಿರ್ಬೋದು ವಿರೋಧಿ ಬಣ ಆಗಿರ್ಬೋದು ಅದು ಸುಲಭಿಲ್ಲ. ಆಲ್ರೆಡಿ ಯತ್ನಾಳರನ್ನು ಕಳ್ಕೊಂಡಿದ್ದಾರೆ ಅವರು. ಯತ್ನಾಳರವರಂತೂ ತಮ್ಮ ನಾಲಿಗೆ ಮೇಲೆ ಹೇಳ್ತಿರಲಾರದ ಹೋದಲ್ಲಿ ಬಂದಲ್ಲಿ ವಿರೋಧ ಮಾಡಿದ್ರಿಂದಾಗೆ ಕೊನೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇಲ್ಲಪ್ಪ ಹಂಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಸಂಯಮದಿರ್ರಿ ಅಂತ ಹೇಳಿದರು. ಇನ್ನುಳಿದವ್ರು ಹೇಳಿದರು ಕೇಳ್ದ ಕೊನೆಗೆ ಉಚ್ಚಾಟಿತರು ಆಗಿದ್ದಾರೆ. ಈಗ ಅವ್ರನ್ನ ಪಕ್ಷದಲ್ಲಿ ತರಬೇಕು ಅನ್ನೋದು ಪ್ರಯತ್ನ ನಡೆಸಿದ್ದಾರೆ ಬಣದವ್ರು ಭಿನ್ನ ಬಣದವರು. ಆದರೆ ಅದು ಯಶಸ್ವಿ ಆಗ್ತಾಯಿಲ್ಲ. ಯಾಕಂದರೆ ಯಡಿಯೂರಪ್ಪನವರು ಆಲ್ರೆಡಿ BJPಯಲ್ಲಿ ತಮ್ಮ ಬೇರುಗಳನ್ನು ಬಿಟ್ಕೊಂಡು ಬರೋಗ್ಯಾರ. ಕರ್ನಾಟಕದ ಮಟ್ಟಿಗೆ ಕರ್ನಾಟಕದಲ್ಲಿ ಇನ್ನೊಬ್ಬ ನಾಯಕಿ ಇಲ್ಲ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಅವ್ರಿಗೆ. ಹೀಗಾಗಿ ನನ್ನ ನಂತರ ನನ್ನ ಮಗ ಉಳಿದವ್ರು ಯಾರೂ ಅಲ್ಲ ಅನ್ನೋದು ಹಠಕ್ಕೆ ಬಿದ್ದಂಗೆ ಇದ್ದಾರೆ. ಅದಕ್ಕಾಗಿ ಅವ್ರು ಒಂದು ಕಡೆ ಏನು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು, ನಾವು ಬಿಡಲ್ಲಪ್ಪ ನನ್ನ ಮಗನ ಬರಲಿ ಅನ್ನೋದು ಹಠ ಹಿಡಿದಿದ್ದಾರೆ. ಜೊತೆಗೆ ವಿಜೇಂದ್ರವ್ರಿಗೆ ಫುಲ್ಲಾಗಿ ನೀವು ಅಟ್ಯಾಕ್ ಮಾಡ್ತಾ ಇರಬೇಕಪ್ಪ ಅಂತೇಳಿ ಮಾಡಿದ್ದಾರೆ. ಅದೇ ರೀತಿಯಲ್ಲೇ ನಮ್ಮ ವಿಜೇಂದ್ರವರಾದರೂ ಸಹಿತ ಎದುರಾಳಿಗಳ ಮೇಲೆ ದಾಳಿ ಮುಂದುವರಿಸಿ ಬಿಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ಕರ್ನಾಟಕದ ನಿಮಗೆ ಗೊತ್ತದ ಈ ಒಂದು OBC ನೆಲೆಗಟ್ಟಿನಲ್ಲೇ ಅಥವಾ ಅಹಿಂದ ನೆಲೆಗಟ್ಟಿನಲ್ಲೇ ಇನ್ನಷ್ಟು ಗಟ್ಟಿಗೊಳಿಸುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ರೆ, ಅದರ ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಹೊರಟಿದ್ರೆ ಅದನ್ನು ನೇರವಾಗಿ ಅಟ್ಯಾಕ್ ಮಾಡುವಂಥದ್ದು, ಅದರಲ್ಲೂ ಧಡಕ್ ಅಂತೇಳಿ ಮಾತಾಡುವಂಥದ್ದು, ಎದೆಗಾರಿಗೆ ತೋರಿಸುವಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪರಿಶಿಷ್ಟ ಜಾತಿ ಪಂಗಡಗಳ ಬಗ್ಗೆ ನಿಜವಾಗಿ ಕಾಳಜಿ ಇದ್ದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಯಾಕೆ